ಸ್ನೇಹ ಬಾ. ಸ್ನೇಹ ಸ್ನೇಹ ಬಾ. ಇನ್ಮೇಲೆ ಏನೇ ಕೋಪ ಇದ್ರು ಮನೆಯವ್ರ ಜೊತೆ ಜಗಳ ಆಡಿದ್ರು ನನಗೆ ಫೋನ್ ಮಾಡು, ಮಾತಾಡು. ಹೀಗೆಲ್ಲ ಒಬ್ಬೊಬ್ಬಳೆ ಬಂದು ಕೂರ್ಬೇಡ. ನೀನು ನೋಡ್ತಾ ಇರೋದು ಹೇಗಿದೆ ಅಂದರೆ, ನಿನ್ನ ಜೊತೆ ಜಗಳ ಆಡಿದ್ರೆ ಯಾರಿಗೆ ಫೋನ್ ಮಾಡಲಿ ಅಣ್ಣಯ್ಯ ಅನ್ನೋ ಹಾಗಿದೆ. ನಿನ್ ಮೇಲೆ ಯಾಕೆ ಅಣ್ಣಯ್ಯ ಕೋಪ ಮಾಡ್ಕೊಳ್ಳಿ? ಯಾರಿಗೆ ಗೊತ್ತು, ಅವನ ಜೊತೆ ಜಗಳ ಮಾಡ್ಕೊಂಡು ಮುನ್ನಿಸ್ಕೊಂಡು ಬಾವಿ ಹತ್ರ ಬಂದು ಕೂತೋಳ್ಳಿ. ಇನ್ನು ನಾವೆಲ್ಲ ಯಾವ ಲೆಕ್ಕ? ಅಪ್ಪಿ ತಪ್ಪಿ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಹೊಸಗ್ ಫೋನ್ ಮಾಡು, ಅವಳು ನಿನಗೆ ಸಮಾಧಾನ ಮಾಡ್ತಾಳೆ. ಅಷ್ಟೆಲ್ಲ ತೊಂದರೆ ಕೊಡಲ್ಲ ಬಿಡು ಅಣ್ಣಯ್ಯ. ಹೌದು, ಬಾವಿ ಹತ್ರ ನಿನ್ ಜೊತೆ ಯಾರೋ ಇದ್ರಲ್ಲ, ಯಾರದು? ಅದು ಶ್ರೀ ಅಂತ, ನಂಗೆ ಗೊತ್ತಿರೋರು. ಶ್ರೀ ಅಂತ ಯಾರು? ಮೆಸ್ಸಿಗೆ ಬರ್ತಾರೆ. ಅವ್ವಂಗೆ ಕಾಲಿಗೆ ಏಟಾದಾಗ ಅವರೇ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ಆಗ್ಲಿಂದ ಪರಿಚಯ. ಓಕೆ, ಹಸು ಬಗ್ಗೆ ಮಾತಾಡಿ ಅವಳು ನೆನಪಾಗೋದು. ಅವಳ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಫೋನ್ ಮಾಡ್ಕೊಡ್ತೀಯಾ? ನೋಡು, ಇದೊಂದು ಕೆಟ್ಟ ಅಭ್ಯಾಸ ನಿಂದು. ಫೋನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೋತೀಯ. ಸರಿ ಫೋನ್ ಮಾಡ್ಕೊ. ಹಲೋ ಸ್ನೇಹ. ಹಲೋ ವಸು, ನಾನು. ಚಂದ್ರು, ಎಲ್ಲಿದ್ದೀರಾ? ಸ್ನೇಹನ ಮನೆಗೆ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಲ್ಲ ಓಕೆನಾ ವಸು? ನಿಮ್ಮಮ್ಮ ಪಂಚಾಯಿತಿ ಆದ್ಮೇಲೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ? ಇಲ್ಲ ಚಂದ್ರು, ಪಂಚಾಯತಿಂದ ಬಂದ್ಮೇಲೆ ಅವ್ವ ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ನ್ಯಾಯದ ಕಡೆ ತೀರ್ಪಾಯ್ತು ಅಂತ ಸಣ್ಣ ಸಮಾಧಾನದಲ್ಲಿದ್ರು. ಅದು ಬಿಟ್ರೆ ಬೇರೆ ಏನಿಲ್ಲ. ನಾನು ದೇವಸ್ಥಾನದಲ್ಲಿ ಬೇಡ್ಕೊಂಡಿದ್ದು ನೆರವೇರ್ತು. ನೋಡಿದ್ರ ಚಂದ್ರು, ದೇವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ರಲ್ಲ, ನಾನು ಅನ್ಕೊಂಡಿದ್ದ ಹಾಗೆ ಪುಟ್ಟಕ್ಕನ ಪರವಾಗಿ ತೀರ್ಪಾಗಿದೆ. ಇದೇ ಥರ ನೀನು ಬೇಡ್ಕೊಂಡ ಹಾಗೆ ನಾವಿಬ್ರು ಬೇಗ ಒಂದಾಗೋ ಹಾಗಾದ್ರೆ ನಾನು ನಿನ್ನ ಜೊತೆ ಪೂಜೆಗೆ ಹೇಳ್ತೀನಿ, ಸರಿನಾ? ಅದಕ್ಕೆ ನಮಗೋಸ್ಕರ ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಹಾಯ್ ಸ್ನೇಹ, ಥ್ಯಾಂಕ್ಸ್ ಎಲ್ಲ ಯಾಕೆ? ನೀನು ನಮಗೋಸ್ಕರ ಇಷ್ಟೆಲ್ಲ ಸಹಾಯ ಮಾಡಿದ್ಯಾ. ನಾನು ಚಂದ್ರು ಮಾತಾಡ್ಬೇಕಂದ್ರೆ ನೀನು ಇರಲೇಬೇಕು. ನಿಮ್ಮ ಬಗ್ಗೆ ನೆನೆಸ್ಕೊಂಡಾಗೆಲ್ಲ ನೀವು ಪಾಪ ಅಂತಾನೆ ಅನ್ಸುತ್ತೆ. ಅದಕ್ಕೆ ನೀವು ಅಪ್ಪಿತಪ್ಪಿ ಆ ಮನೇಲಿ ಹುಟ್ಬಿಟ್ರಿ. ಅದು ಹೇಗೆ ನಿಮ್ಮ ಅಮ್ಮನ ಜೊತೆ ಇಷ್ಟು ಕಾಲ ಒಟ್ಟಿಗೆ ಇದ್ದಿರೋ ನಂಗಂತೂ ಗೊತ್ತಿಲ್ಲ. ನಾನು ನಿಮಗೆ ಹೇಳ್ತಿದ್ದೀನಿ ನೋಡಿ, ನಾನು ಒಂಥರ ನಿಮ್ಮ ಹಾಗೇನೆ. ನಮ್ಮ
ಮನೇಲಿ ನಮ್ಮ ಅವ್ವ ಅಕ್ಕ ಈ ಪಂಚಾಯಿತಿ ಬಗ್ಗೆ ಏನೇನೂ ಹೇಳಿಲ್ಲ ಗೊತ್ತಾ ಅದಕ್ಕೆ. ಹೋಗ್ಲಿ ಬಿಡಿ ಅದಕ್ಕೆ, ಇದೆಲ್ಲ ಯಾಕೆ? ನೀವು ಚಂದ್ರು ಅಣ್ಣನ ಜೊತೆ ಮಾತಾಡೋದನ್ನ ನಾನು ಸುಮ್ಮನೆ ಹಾಳು ಮಾಡ್ತಿದ್ದೀನಿ. ಇಲ್ಲ ಸ್ನೇಹ, ನನಗೆ ಅರ್ಥ ಆಗುತ್ತೆ. ಬೆಳಗ್ಗೆ ನಿಮ್ಮ ಅಕ್ಕನೂ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಹೌದಾ? ಅವ್ರೇನು ಬೇಕಂತ ಮಾಡಿಲ್ಲ, ಪಾಪ ತುಂಬಾನೇ ಗಾಬರಿಯಲ್ಲಿದ್ರು. ಪಂಚಾಯತಿಯಲ್ಲಿ ಏನಾಗತ್ತೆ ಅನ್ನೋ ಚಿಂತೆಗಿಂತ ನಿನ್ನಿಂದ ಈ ವಿಷಯನ ಮುಚ್ಚಿಟ್ಟಿರೋದೇ ಅವ್ರಿಗೆ ಸಂಕಟ ಆಗಿತ್ತೇನೋ. ನೀನು ಇಷ್ಟೊತ್ತಲ್ಲಿ ಮನೆಯಿಂದ ಹೋಗಿ ಎಲ್ಲೆಲ್ಲೋ ಕುತ್ಕೋಬೇಡ ಸ್ನೇಹ, ಮನೆಗೆ ಹೊರಡು. ಹೌದು, ನೀನು ಬಾವಿಕಟ್ಟೆ ಹತ್ರ ಅಲ್ವಾ ಇದ್ದಿದ್ದು? ಚಂದ್ರು ಹೇಗೆ ಸಿಕ್ಕಿದ್ರು? ನಾನು ಬಾವಿಕಟ್ಟೆ ಹತ್ರ ಇದ್ದೆ ಅಂತ ನಿಮಗೆ ಯಾರು ಹೇಳಿದ್ರು ಅದಕ್ಕೆ? ಅಣ್ಣಯ್ಯ, ನೀನ್ ಹೇಳ್ದ್ಯಾ? ನಾನು ಹೇಳಿಲ್ವಲ್ಲ. ಹೊಸ ನಿನ್ಗೆ ಹೇಗೆ ಗೊತ್ತಾಯ್ತು? ಇದೇ ಕಡೆ ಎಲ್ಲ ನಿಂತ್ಕೊಂಡೆ. ಹಾಂ, ಇದೆಲ್ಲ ಹೊಸ್ದಾಗ ನಾಚ್ಕೊಂಡೆಲ್ಲ. ಬಲಲೇ ಬಾಲ, ಈ ಜಾಗ ನಮ್ಗೆ ಹೊಸ್ದ. ಬಲ ಬಲ ಬಲ. ಆಗಿದ್ದಾಯ್ತು ಕಲಾಕಳಿ. ಮಕ ಹಿಂಗೆ ಮಾಡ್ಕೊಂಡು ಕುಟ್ಕೊಂಡ್ರೆ ಹೆಂಗ್ಲಾ? ಹಾಂ, ಇಲ್ಲ ರವೆ ಬಲಲೇ. ನಮ್ಮ ರೆಗ್ಯುಲರ್ ಬ್ರ್ಯಾಂಡು ಜೊತೆಗೆ ಚಿಕನ್ ಪಕೋಡ ಆವಾಗ ಬೇಗ ಬರಲ್ಲ. ಎಣ್ಣೆ ಬದಲು ಈಸಾ ಕೂಡ ಸತ್ತೋಗುಮ್ಮ ಅಂತ ಅನಿಸುತ್ತೆ ಕಣ ಕೆಂಪ. ಲೇ ಕಾಳಿ, ಅದೇನು ಮಾತು ಅಂತ ಆಡಿಲ್ಲ, ಏನು ಆಗಿಲ್ಲ ಬುಡ್ಲಾ. ಆದರೆ ಆಗ ಮಾಡೋಕ್ಕಿಲ್ಲ ಕಲ. ನನ್ನ ಮಕಾನ ನಾನು ಕನ್ನಡಿನಾಗ ನೋಡ್ಕೊಂಡಾಗೆಲ್ಲ ನನ್ನ ಮ್ಯಾಗ ನನಗೆ ಅಸಹ್ಯ ಹುಟ್ಟಂಗೆ ಮಾಡಿದ್ನಲ್ಲ ನನ್ನ ಮಗ. ಅವನ್ನ ಕಂಡಿಡಿಯೋ ಗಂಟ ನನಗೆ ಸಮಾಧಾನ ಇಲ್ಲ ಕಲ. ಯಾರೇ ಆದರೂ ಕಂಡಿಡಲು ಬಿಡಲ್ಲ. ವಾಹ್, ಕಳ್ರೆಲ್ಲ ಕುಡಿಯಕ್ಕೆ ಬಂದ್ಬಿಟ್ಟವ್ರೆ. ಏನ್ ವೀರಣ್ಣ, ನಿಮ್ಮ ಅಂಗಡಿಯಾಗ ಕಳ್ರಿಗೂ ಅನುಮತಿ ಆಯ್ತಾ? ಲೇ, ನಿಮ್ಮ ಜೋಬ್ ಉಳಿಸಾರಪ್ಪ. ಯಾಕ್ರಮಣ, ಹೆಂಗೈತ್ ಮೈಗೆ? ಅವನ ಮ್ಯಾಗ ಯಾಕ್ಲಕ್ ಹೋಗ್ತಿ? ನಿನ್ ದೋಸ್ತನ್ ಕೇಳೋ, ಹುಟ್ಟಕ್ಕಂತವ ಯಾಕೆ ಕಳ್ತನಕ್ಕೆ ಹೋಗಿದ್ದೆ ಅಂತ. ದೇವ್ರಂತ ತಾಯಿ ಆಕಿ ಹೊಟ್ಟೆ ಉರ್ಸಿ ಜೀವನ ನಡೆಸಕ್ ಹೊಂಟಿದಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಏಯ್, ಕುಡಿಯೋದು ಬಂದ ಮುಚ್ಕೊಂಡು ಕುಡ್ಕೊಂಡು ಹೋಯ್ತಾ ಇರು. ತಲಾಟೆ ಎಲ್ಲ ಮಾತಾಡ್ಬೇಡ. ವಾಹ್, ರಾಸ ಉಕ್ಬಿಡ್ತು. ಲೇ, ನೀನು ನಿನ್ನ ಅಕ್ಕ ಇನ್ನು ಎಷ್ಟು ದಿವಸ ಅಂತ ಪುಟ್ಟಕ್ಕನಿಗೆ ಕ್ವಾಟ್ಲೆ ಕೊಡ್ತೀರ? ಅದಕ್ಕೆ ದೇವ್ರು ಸರಿಯಾಗಿ ಮಾಡ್ದ. ಊರ್ ಜನದ ಎದುರುಗಡೆ ನಿಮ್ಮ ಅಕ್ಕ ಹೋಗಿ ಪುಟ್ಟಕ್ಕನ ಕಾಲು ಹಿಡ್ಕೊಂಡ್ಲಲ್ಲ, ಇದನ್ನ ಜೀವಮಾನ ಪೂರ್ತಿ ಮರೆಯಕ್ಕಾಗುತ್ತಾ? ಕಾಳೆ ಜಗಳ ಬೇಡ, ಹೊರಡು. ಮೊದಲು ಒತ್ತಾಚೆ ಹಾಕಿ ಅವ್ರನ್ನ ಯಾವತ್ತೂ ಒಳಗಡೆ ಸೇರಿಸ್ಬೇಡ. ನೋಡ್ಲಕ್ಕೆ ಬಾ. ಲೇಕಳಿ ನಿಂತ್ಕಲ್ಲ, ನಿಂತ್ಕಲ್ಲ ಕೊಡ್ಲಾ. ಇಲ್ಲಿದ್ರಂತೆ ಪಟ್ನಕ್ಕೆ ಹೋಗ್ಬೇಕಾಕಮ್ಮ. ಏನಂದ್ಯಾ? ಕಾಸು ಮಡಗಿದ್ಯಾ ತಾನೇ? ಲೇಕಳಿ
ಲೇ ನಿಂತ್ಕೊಳ್ಳ. ವಸು ನಿನ್ನೆ ಕೇಳ್ತಾ ಇರೋದು, ನಿನಗೆ ಹೇಗ್ ಗೊತ್ತಾಯ್ತು ಸ್ನೇಹ ಬಾವಿ ಕಟ್ಟೆ ಹತ್ರ ಇದ್ಲು ಅಂತ? ಅದು ನೀವೇ ಹೇಳಿದ್ರಲ್ಲ ಚಂದ್ರು. ನಾನ್ ಯಾವಾಗ ಹೇಳ್ದೆ ವಸು? ಈಗ ಫೋನಲ್ಲಿ. ನಾನೀಗ ಅದ್ರ ಬಗ್ಗೆ ಮಾತಾಡ್ಲಿಲ್ವಲ್ಲ. ಅಲ್ಲ ಸ್ನೇಹ, ಹೌದು, ನಿಮಗೆ ಹೇಗೆ ಗೊತ್ತಾಯ್ತು ಅದಕ್ಕೆ? ನೀವು ಹೇಳ್ದೆ ನನಗೆ ಹೇಗೆ ಗೊತ್ತಾಗುತ್ತೆ? ನೀವೇ ಹೇಳಿದ್ರಿ, ಸ್ನೇಹ ನೀನು ಸೇಫಾಗಿ ಮನೆಗೆ ಹೋಗು. ಹಾವ ಚಂದ್ರು, ಅವ್ವ ಬರ್ತಿದ್ದಾರೆ ಅನ್ಸುತ್ತೆ, ನಾನು ಫೋನ್ ಇಡ್ತೀನಿ. ಹಲೋ ವಸು. ವಸು, ನೀನೇ ಹೇಳ್ದ್ಯಾ ಅಣ್ಣಯ್ಯ? ನಾನು ಯಾವುದೋ ಯೋಚನೆಯಲ್ಲಿ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ನಾನು ಹೇಳಿಲ್ಲ ಸ್ನೇಹ. ಮತ್ತೆ ಅದಕ್ಕೆ ಹೇಗೆ ಗೊತ್ತಾಯ್ತು? ವಸುಗೆ ಹೇಗೆ ಗೊತ್ತಾಯ್ತು? ಪ್ರಶ್ನೆ ಕೇಳಿದ ತಕ್ಷಣ ಕಾಲ್ ಕಟ್ ಮಾಡಿಬಿಟ್ಲಲ್ಲ. ಎಂಥ ಕೆಲಸ ಮಾಡ್ತಾ ಇದ್ದೆ ವಸು. ಇದನ್ನ ಕಂಠಿಯನ್ನ ಹೇಳ್ದ ಅಂದಿದ್ದಿದ್ರೆ ಸ್ನೇಹಂಗೆ ನಮ್ಮಣ್ಣಯ್ಯನೇ ಕಂಠಿ ಅಂತ ಗೊತ್ತಾಗ್ಬಿಡ್ತಿತ್ತು. ಇನ್ಮೇಲಿಂದ ಹುಷಾರಾಗಿ ಮಾತಾಡಬೇಕು. ನಿನ್ಗೋಸ್ಕರ ನಾವು ಏಟೆಲ್ಲ ಹುಡ್ಕಿದ್ವಿ ಗೊತ್ತಾ? ನಾನು ಎಲ್ಲಿದ್ದೆ ಅಂತ ಗೊತ್ತಿದ್ದೂನೆ ನೀವು ಅಣ್ಣಯ್ಯನ ಕಳ್ಸಿದ್ದೀರಾ ಅಲ್ವಾ? ಅಕ್ಕ, ನೀನ್ ಇನ್ಮೇಲಿಂದ ಹಿಂಗೆಲ್ಲ ಎಲ್ಲೂ ಹೋಗ್ಬೇಡ. ನಮ್ಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಸ್ನೇಹ, ಇದೊಂದಕ್ಕಿಂತ ನಮ್ಮೆಲ್ಲರನ್ನು ಕ್ಷಮಿಸ್ಬಿಡವ ನೀನು. ಇನ್ಮ್ಯಾಕೆ ನಿನ್ನಿಂದ ನಾವು ಯಾವ್ದು ಮುಚ್ಚಿಕ್ಕಲ್ಲ ಕಣವಿ, ಮುಚ್ಚಿಕ್ಕಿಲ್ಲ. ಅಣ್ಣಯ್ಯ, ನೀನ್ ಹೇಳ್ದೆ ಅಂತ ನಿನ್ ಮಾತಿಗೆ ಗೌರವ ಕೊಟ್ಟು ನಾನಿಲ್ಲಿ ಬಂದೆ ಅಷ್ಟೆ. ನಾನಿಲ್ಲಿ ಬಂದೆ ಅಂತ ಎಲ್ಲರ ಹತ್ರನೂ ಮೊದಲ ಹಾಗೆ ಇರ್ತೀನಿ ಅಂತ ಅನ್ಕೋಬೇಡಿ. ಅವಳಿಗೆ ಸ್ವಲ್ಪ ಸಮಯ ಕೊಡಿ, ಸರಿ ಹೋಗ್ತಾಳೆ. ಏನೇ ಇದ್ರು ನನಗೆ ಫೋನ್ ಮಾಡಿ. ಇನ್ ಮುಂದೆ ಆದ್ರೂ ರಾಜೇಶ್ವರಿ ಸಮಸ್ಯೆ ಇಲ್ವಲ್ಲ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಾನು ಬರ್ತೀನಮ್ಮ. ಸರಿ ಕಂಡ್ರಲ್ಲ, ನಾಳೆ ಸಿಗುಮ. ಅಣ್ಣ, ನೀ ಸಂದಕ್ ನಿದ್ದೆ ಮಾಡು, ರಾತ್ರಿಯಲ್ಲೇ ಎದ್ದಿಡ್ಬೇಡ. ಇವತ್ತು ರಾತ್ರಿ ನಿದ್ದೆ ಬರೋದು ಹೊಸಿ ಡೌಟೇಯ. ಲವ್ ಮುಗಿಸಿ ಅಣ್ಣ ಹೊಸಿ ಲವ್ ಮೂಡಾಗ ಅವ್ರೆ ಬಾರಣ ಹೋಗಣ. ಸರಿ ಕಣ ಅಣ್ಣ, ತಕೊಳ್ಳೋಣ. ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ಅಣ್ಣಯ್ಯ, ಎಂತ ಎಡಗೊಟ್ಟಾಗೋಯ್ತು ಗೊತ್ತಾ? ಯಾಕವ್ವ, ಏನಾಯ್ತು? ಅವ ಏನಂತ? ಅವ್ವ ಅಲ್ಲ,
ನಾನೇ. ನೀನಾ? ಚಂದ್ರು ಹತ್ರ ನೀನು ಸ್ನೇಹ ಜೊತೆಲೇ ಇದ್ರಿ ಅಂತ ಬಾಯ್ ಬಿಟ್ಬಿಡ್ತಿದ್ದೆ. ಚಂದ್ರು ಜೊತೆ ಸ್ನೇಹನೂ ಇದ್ಲು. ಇನ್ನೇನು ಚಕ್ಲಿನ ಪಾಯಸ್ದಾಗ ಹಾಕೊಂಡು ಈಚಿಗ್ದಾಗ ಅನ್ಸ್ತೈತೆ. ಓಸಿ ಕರೆಕ್ಟಾಗಿ ಹೇಳವ. ಅಯ್ಯೋ ಅಣ್ಣಯ್ಯ, ನೀನೇ ಹೇಳಿದ್ದೆ ತಾನೆ ಸ್ನೇಹ ಬಾವಿ ಕಟ್ಟೆ ಹತ್ರ ಬರ್ತಿದ್ದಾಳಂತ. ಹೌದು, ನೀನ್ ಬಾವಿ ಕಟ್ಟೆ ಹತ್ರ ಅಲ್ವಾ ಇದ್ದಿದ್ದು? ಚಂದ್ರು ಹೇಗ್ ಸಿಕ್ಕಿದ್ರು? ನಾನ್ ಬಾವಿ ಕಟ್ಟೆ ಹತ್ರ ಇದ್ದೆ ಅಂತ ನಿಮ್ಗೆ ಯಾರು ಹೇಳಿದ್ರು ಅದಕ್ಕೆ? ವಸು ನಿನ್ನೆ ಕೇಳ್ತಾ ಇರೋದು, ನಿನಗೆ ಹೇಗ್ ಗೊತ್ತಾಯ್ತು ಸ್ನೇಹ ಬಾವಿ ಕಟ್ಟೆ ಹತ್ರ ಇದ್ಲು ಅಂತ? ಚಂದ್ರು ಕೇಳ್ತಿದ್ರು ನಿನ್ಗೆ ಹೇಗ್ ಸ್ನೇಹ ಅಲ್ಲಿಗೆ ಬಂದಿದ್ ಗೊತ್ತಾಯ್ತು ಅಂತ. ನಾನು ಅವ್ವ ಬರ್ತಿದ್ದಾಳಂತ ಫೋನ್ ಕಟ್ ಮಾಡ್ಬಿಟ್ಟೆ. ಸರಿ ಹೋಯ್ತು. ಅಪ್ಪಿ ತಪ್ಪಿ ಅವಳಿಗೆ ನಾನೇ ಬಂಗಾರಮ್ಮನ ಮಗ ಅಂತ ಗೊತ್ತಾಗ್ಬಿಟ್ಟಿದ್ರೆ ನನ್ ಗತಿ ಏನಾಗೋದು ಹೇಳು? ಸೀದಾ ಪೊಲೀಸ್ ನಮ್ಮ ಮನೆಗೆ ಕರ್ಕೊಂಡ್ ಬಂದಿರೋಳಲ್ವಾ. ಆದ್ರೂ ಚಂದ್ರು ಬಾವಂಗೆ ನಾನು ಮತ್ತೆ ಸ್ನೇಹ ಪಿರಿತಿರೋ ವಿಷಯ ಗೊತ್ತೈತೆ ಅನ್ಕೋತೀನಿ. ಹಾ, ಅದ್ ಹೇಗ್ ಗೊತ್ತಾಯ್ತು? ಸ್ನೇಹನೇ ಒಂದ್ಕಿತ ಬಾವಂದವ ಮಾತಾಡಿದ್ಲು ಹೋಟೆಲ್ನಾಗೆ. ಮನೇಲಿ ಇದ್ರ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಅಣ್ಣಯ್ಯ, ನೀನೇ ಹೆಲ್ಪ್ ಮಾಡ್ಬೇಕು. ಅಣ್ಣೋ, ಅದಕ್ಕೆ ನಿಮ್ ಲವ್ ಇಸೋದ್ ಬಗ್ಗೆನೇ ಮಾತಾಡ್ತಾವ್ರೆ. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಲ್ವಾ, ಎಲ್ಲಾನು ಮುಂದೆ ನಿಂತು ನಾನು ಮಾಡಿಸ್ತೀನಿ. ಅಣ್ಣಯ್ಯ, ಇದನ್ನ ನಿನ್ಗೆ ಯಾರು ಹೇಳಿದ್ರು? ಆ ನಾಗಣ? ನಿಂಗೆ ಗೊತ್ತಾಯ್ತು? ಅವನೇ ಅಲ್ವಾ ಇಂಥದ್ದೆಲ್ಲ ಹೇಳೋದು. ಮೊದಲು ಅತ್ತಿಗೆಗೆ ನೀನಂದ್ರೆ ಇಷ್ಟನಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊ, ಆಮೇಲೆ ಉಳ್ದಿದ್ದೆಲ್ಲ ಮಾತಾಡುವಂತೆ. ಅದೇ ಕೆಲ್ಸ ಬೇಕಿವ್ನಿ. ನನ್ ಪಿರಿತಿ ಹೇಳಕ್ಕೆ ಒಂದೇ ಒಂದ್ ಹೆಜ್ಜೆ ಬಾಕಿ ಇರೋದು. ಅಲ್ಲ, ಇನ್ನ 4 ಹೆಜ್ಜೆ ಬಾಕಿ. 4? ಆ 4 ನಂಬರ್ ನೀನೇ ಕೊಡ್ಬೇಕಲ್ಲ. ನೀನ್ ಆ 4 ನಂಬರ್ ಕೊಟ್ರೆ ನಾನು ಸ್ನೇಹ ಅಂತ ಫೋನ ಮಾತಾಡ್ತೀನಿ. ಹಿಂಗಿಂಗೋ ಸುತ್ತಾಡಿ ಕೊನೆಗೆ ಫೋನ್ ನಂಬರ್ಗೆ ಬರ್ತೀಯಲ್ಲ. ಸುಮ್ನೆ ಒಳಗ್ ಬಾಣಯ್ಯ, ಅವ್ವ ಕಾಯ್ತಿದ್ದಾಳೆ. ಅಲ್ಲ ತಂಗ್ಯವ ಪುಟ್ಟಕ್ಕ, ನಾನು ಮನೆಗೆ ಹೋಗಿ ಬರ್ತೀನಿ. ತಡವಾಗೈತೆ, ಉಂಡು ಇಲ್ಲೇ ಮಲ್ಕ. ಇಲ್ಲ ಪುಟ್ಟಕ್ಕ, ಮನೆಗೆ ಹೋಯ್ತೀನಿ. ಅವಯ್ಯ ಮನೆಗೆ ಬಂದು ಇಲ್ವೋ, ಎಲ್ಲನ ಕುಡ್ಕೊಂಡು ಕುಂತವನು ಗೊತ್ತಿಲ್ಲ. ನಾನು ಮನೆಯಾಗಿಲ್ಲ ಅಂದರೆ ಅವಯ್ಯನಿಗೆ ಚಳಿ ಬಿಟ್ಟು ಹೋಯ್ತದೆ. ಹೋಗಿ ಬರ್ತೀನಿ. ಸ್ನೇಹಗೂ ಹೇಳ್ಬಿಟ್ಟು ಹೋಯ್ತೀನಿ. ಸ್ನೇಹ, ಹೋಗ್ಬತ್ತೀನವ. ನನ್ನ ಮ್ಯಾಕು ಕೋಪ ಮಾಡ್ಕೊಂಡವಳೆ ಅನಿಸ್ತೈತೆ. ಸ್ನೇಹ, ಶಾಂತಕ್ಕ ಹೋಗ್ ಬರ್ತೀನಿ ಅಂತ ಹೇಳ್ತಾವಳೆ. ಹೋಗೋದು ಬರೋದೆಲ್ಲ ಹೇಳಿ, ಮುಖ್ಯವಾದ ವಿಷಯ ಮಾತ್ರ ಯಾರು ಹೇಳ್ಬೇಡಿ. ನಂಗೇನ್ ಬೇಸರ ಇಲ್ಲ ಪುಟ್ಟಕ್ಕ, ಹೋಗ್ಬತ್ತೀನಿ. ಹೋಗ್ಬತ್ತೀನವ. ನಮ್ಮ ಮ್ಯಾಗಿನ ಕೋಪನ ಅವಳ ಮ್ಯಾಕೆ ಯಾಕೆ ತೋರಿಸ್ತೀಯ? ಅವಳೇನ್ ತೆಪ್ ಮಾಡವಳೆ? ಅವ ಊಟಕ್ಕೆ ಬರವ. ಸ್ನೇಹ, ಊಟಕ್ಕೆ ಬಾರವಿ. ನಂಗೆ ಬೇಡ. ಊಟದ ಮ್ಯಾಕೆ
ಹಂಗೆಲ್ಲ ಕೋಪ ಮಾಡ್ಕೋಬಾರ್ದು. ಊಟ ಮಾಡು ಬಾರವಿ.